ಯಾಕಂದ್ರೆ ಕೆಲವು ನಾಲಿಗೆ ಹರಡಿ ಬಿಡ್ತಾರೆ. ಸತೀಶ್ ಶೆಟ್ಟಿ ಅಂತ ಮುಟ್ಲುಬಾಡಿ ಒಬ್ಬ ಇದ್ದಾನೆ, ಇಲ್ಲಿ ಮಾವೇರ ಜೈನ್ ಅಂತ ಕಾರ್ಕಳದ ಅಕ್ರಮ ಕಟ್ಟಡಗಳ ಸರದಾರ. ಅವನು ಸುಳ್ಳು ಹೇಳಿ ಸುನಿಲ್ ಹತ್ರ ಬೆಡಿ ಬಿಡ್ತಾ ಉಳಿಕೊಂಡು ಅಷ್ಟೇ. ಜನರ ಮನಸ್ಸಿಗೆ ಜನರಿಗೆ ಕೆಲಸ ಮಾಡ್ಲಿಕ್ಕಲ್ಲ. ನಾನು PL ಆಗಿದ್ದ ಮರ್ದಿನ ಉಡುಪಿಯಲ್ಲಿ ಆಸ್ಪಾಸವಾಗಿ IB ಎದುರಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇದು ಹಿತ್ತಾಳಿದ್ದು ಕಾಂಗ್ರೆಸ್ ಅವ್ರದ್ದು ಗೊತ್ತಾಯ್ತಾ ಅಂತಾಳೆ. ಇವರು ಕಂಚಿದ್ದು ಮಾಡಿದಾರಾ? ಕಂಚು ಉಂಟಾ ಅದರಲ್ಲಿ? ಅದಾಯ್ತು. ಪುನರಪಿ ಅವರ ಮಾಡಿಸಿದನ್ನು ಸಮೇತ ಬೆಂಗಳೂರಲ್ಲಿ ಅದನ್ನು ಸಮೇತ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆ ಅಂತೇಳಿ ಈಗ ನಮ್ಮ ರಿಪೋರ್ಟ್ ಅಲ್ಲಿ ಬಂದಿದೆ. ನಾವು ಅದನ್ನು ರಿಪೋರ್ಟ್ ಬರುವಾಗ ಮಾತಾಡಬಾರ್ದು ಅಂತಿದ್ದೆ. ಆದ್ರೆ ಈಗ ನಾನು PL ಹಾಕಿದ್ದೇನೆ. ಗವರ್ಮೆಂಟ್ ಎದುರಲ್ಲಿ, ಕೋರ್ಟ್ ಎದುರಲ್ಲಿ ಇದನ್ನು ಆದಷ್ಟು ಬೇಗ ಮೂರ್ತಿ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಆ ಒಂದು ಕೇಂದ್ರವನ್ನು ಬಿಟ್ಟುಕೊಡ್ಬೇಕಂತ ನಾನೊಂದು ನನ್ನ ಏನು ಮನಸ್ಸಿನ ಇಂಗಿತ ಉಂಟು ಅದನ್ನು ವ್ಯಕ್ತಪಡಿಸಿದ್ದೇನೆ. ಅದನ್ನು ಹೇಳಿದ ಕೂಡಲೇ ಬಿಜೆಪಿ ಅವರಿಗೆ ಈಗ ಅವರಿಗೆ ನೆಲೆ ಇಲ್ಲದಂತಾಗಿದೆ. ಕಾರ್ಕಳದಲ್ಲಿ ಮಾವೇರ ಹೆಗಡೆದು ಎಲುಬಿಲ್ಲದ ನಾಲಿಗೆ. ನಿಮ್ಗೆ ಗೊತ್ತಿರ್ಬೋದು, ಅವ ಏನ್ ಮಾತಾಡ್ತಾರೋ ಅವನಿಗೆ ಗೊತ್ತಿಲ್ಲ. ನಾನೊಬ್ಬ ಪ್ರೊಫೆಷನಲ್ ಕಾಂಟ್ರಾಕ್ಟರ್, ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕಂತ ನಾನು ನನ್ನ BE ಮಾಡಿ MTech ಮಾಡಿ ಓದಿ ಸುಮಾರು 25 ವರ್ಷದಿಂದ ನನ್ನ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಅದನ್ನು ಇವತ್ತು ಅಂತ ನಾನು ನನ್ನ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಪ್ರಮಾಣ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಯಾರಿಗಾದ್ರೂ ತಾಕತ್ತಿದ್ರು ಅವರು ಅಲ್ಲಿಗೆ ಬರಬೇಕು. ನಾನು ಅವರ ಪಶ್ಚಾತ್ತಾಪ ಯಾತ್ರೆ ಕಾರ್ಕಳದಿಂದ DC ಆಫೀಸ್ ಉಡುಪಿಗೆ ಪಶ್ಚಾತ್ತಾಪ ಯಾತ್ರೆ, ಅದು ಪರಶುರಾಮ ಆಗ್ಬೇಕಂತ ಯಾತ್ರೆ ಅಲ್ಲ. ನಿಮ್ಗೆ ಗೊತ್ತಿದ್ದಾಗೆ ನಾನು ಬಹಳ ದಿವಸ ಆಯ್ತು ಈ ಬಗ್ಗೆ ಏನು ಮಾತಾಡ್ಲಿಲ್ಲ. ಯಾಕಂದ್ರೆ ಕೆಲವರು ಬಾಯಿ ಚಪಲಕ್ಕೆ ಅಥವಾ ಯಾರನ್ನೋ ಸಂತೋಷ ಪಡ್ಲಿಕ್ಕೆ ಯಾರೋ ಒಬ್ಬ ನಾಯಕನ ಹಿಂದ್ಗಡೆ ಮಾಡ್ಲಿಕ್ಕೆ ಮಾತಾಡ್ತಾರೆ ಏನೋ ಬಾಯಿ ಬಂದಾಗೆ. ನಾವು ಮಾತಾಡಿದ್ರೆ ನಮ್ಗೆ ಮತ್ತೆ ಅವ್ರಿಗೆ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೂ ಒಬ್ಬ 100 ಮಾತಾಡುವಾಗ ನಾವು 300 ಮಾತಾಡೋ ಅವಶ್ಯಕತೆ ಇದೆ. ಇವತ್ತು ಸುನಿಲ್ ಕುಮಾರ್ ಕಾರ್ಕಳದ ಸುಳ್ಳಿನ ಸರದಾರ, ಏನೇ ಮಾತಾಡಿ ಸುಳ್ಳು ಮಾತಾಡುದು. 100 ಸುಳ್ಳನ್ನು 100 ಸಲ ಹೇಳಿ ಸತ್ಯ ಮಾಡೋ ಪ್ರಯತ್ನ ಮಾಡ್ತಾ ಜೀವನ ಪರ್ಯಾಂತ ಬಂದವ. ಆವತ್ತು 2004ರಲ್ಲಿ ಗೋಪಾಲ್ ಭಂಡಾರಿ ಅವರನ್ನು, ಸುಜಾತಾ ಶೆಟ್ಟಿಯನ್ನು ಹೆಬ್ರಿಯ ಗೋಪಾಲ್ ಭಂಡಾರಿಯ ಸಂಬಂಧಿಕರೇ ಕೊಂದಿದ್ದಾರೆ ಅಂತ ಹೇಳಿ ಇಡೀ ಎಲ್ರಿಗೆ ಹೇಳಿ ಆವತ್ತು ಸುಳ್ಳು ಹೇಳಿ ಗೆದ್ದವ ಸುನಿಲ್ ಕುಮಾರ್. ಅದೇ ರೀತಿ ಗಿರಿಜಾ ಭಂಡಾರ್ತಿ ಅವರು ಟ್ರಾಕ್ಟರ್ ಹಗರಣ ಮಾಡಿರೋದು ಹೇಳಿ ಸಹ ಮಾಡಿದವ ಇದೇ ಸುನಿಲ್ ಕುಮಾರ್. ಇದೆಲ್ಲ ನಿಮ್ಗೆ ಗೊತ್ತಿದೆ. ಅಂತ ಒಂದು ಕೆಟ್ಟ ವ್ಯಕ್ತಿಗಳ ಹತ್ರ ಇವತ್ತು ಪರಶುರಾಮಂದು ಏನಾಯ್ತು, ನಮ್ಮ ಇಡೀ ಸೃಷ್ಟಿಕರ್ತ ನಮ್ಮ ದೇವರಂತೆ ನಾವು ಪೂಜಿಸುವರು. ಇವತ್ತು ಖಾಲಿ ಪರಶುರಾಮನ ಮೂರ್ತಿ ಇಡ್ತೇನೆ ಅಂತ ಹೋಗಿರೋ ಪರವಾಗಿಲ್ಲ. ಇವ್ರದ್ದು ಎಷ್ಟು ಅಹಂಕಾರ ಅಂದ್ರೆ ನಾವು ಪರಶುರಾಮನನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ನಮ್ಮನ್ನ ಎಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ರು. ಆವತ್ತಾಯ್ತು, ಒಂದು ಪ್ರಹಸನ ಆಯ್ತು. ಅದು ಸುಳ್ಳಂತ ನಾನು ಉದಯ್ ಶೆಟ್ಟಿ ಹೇಳುದು ಅಥವಾ ಕಾಂಗ್ರೆಸ್ ಪಕ್ಷ ಕಾರ್ಕಳದ ಹೇಳುದು ಅವಶ್ಯಕತೆ ಇಲ್ಲ. ಆದ್ರೆ ಇವತ್ತು ಎಲ್ಲ ಬಿಜೆಪಿ ಅವರು ಈ ಬಗ್ಗೆ ಮಾತಾಡ್ತಾರೆ, ನಾನು ಹೇಳುದಿಲ್ಲ. ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಸಹ ಇರ್ತಾರೆ. ಅವರಲ್ಲಿ ಸುಮಾರು ಜನ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಬಹಳ ಕೆಟ್ಟ ಕೆಲಸ, ಇಂಥ ದುಷ್ಟ ಕೆಲಸ ಯಾರು ಮಾಡಬಾರ್ದು, ಇದಕ್ಕೆ ನಮ್ಮ ಪಕ್ಷದಿಂದ ಸಹಮತ ಇಲ್ಲ ಇವರಿಗೆ, ಅವ್ರದೇ ಒಂದು ದುಷ್ಟಕೂಟದ ವರ್ಷ ಹಿಡ್ಕೊಂಡು ಮಾತಾಡ್ತಿದ್ದಾರೆ ರಾಜಕೀಯ ಚಪಲಕ್ಕೋಸ್ಕರ. ನೀವು ಆ ಬಗ್ಗೆ ತಿಳಿಬೇಡಿ. ನೀವೇನಾದ್ರೂ ಹೋರಾಟ ಮಾಡಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನು ಪುನರಾಪಿ ಪ್ರತಿಷ್ಠಾಪಿಸಿ ನಮ್ಮ ಬೈಲೂರಿಗೆ ಒಂದು ಒಳ್ಳೇದಾಗುವಾಗ ಮಾಡಿ ಅಂತ ಅವರೆಲ್ಲ ವಿನಂತಿ ಇದ್ದಿತ್ತು. ಹಾಗೆ ನಮ್ಮ ಪಕ್ಷದಲ್ಲಿ ಒಂದು ಆ ಬಗ್ಗೆ ಒಂದು ಎಲ್ಲರ ಒಂದು ಒಕ್ಕರಿಲ್ಲ ಇದಾಗಿತ್ತು. ಅದಕ್ಕೋಸ್ಕರ ನಾನು ಮೊನ್ನೆ ಕೋರ್ಟ್ ಅಲ್ಲಿ PL ಹಾಕಿದೆ. PL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದನ್ನು ಪುನಃ ಸ್ಥಾಪಿಸಬೇಕು, ಇಲ್ಲಿ ಪುನಃ ಪ್ರವಾಸೋದ್ಯಮ ಬೆಳಿಬೇಕು, ನಮ್ಮ ಕಾರ್ಕಳದ ಒಳ್ಳೇದಾಗಬೇಕು, ನಿಜವಾದ ಕಂಚಿನ ಮೂರ್ತಿ ಏನಾಗ್ಬೇಕಂತ ನಾವು ಡಿಸೈಡ್ ಮಾಡ್ಬೇಕಂತ ಹೇಳಿ PL ಹಾಕಿದೆ. PL ಹಾಕಿದ ಕೂಡಲೇ ಇವರಿಗೆ ಮೀನನ್ನು ತೆಗೆದು ಮಣ್ಣಿನ ಮೇಲೆ ಹಾಕಿದಾಗೆ ಆಯ್ತು. ಯಾಕಂದ್ರೆ ಇವರಿಗೆ ಜೀವಮಾನದಲ್ಲಿ 1 ವರ್ಷದಿಂದ ಅವನು ಹಾಕ್ಲಿಕ್ಕೆ ಆಗಿಲ್ಲ. ಇವರಷ್ಟು ಒಳ್ಳೆಯವರು, ಇವ್ರಿಗೆ ಏನಾದ್ರಲ್ಲಿ ಪರಶುರಾಮನ ಪುನಃ ಮೂರ್ತಿ ಆಗ್ಬೇಕು, ಈ ಕಾರ್ಕಳದ ಒಳ್ಳೇದಾಗ್ಬೇಕಂದ್ರೆ ಇವ್ರು ಯಾವತ್ತೋ ಅದನ್ನು PL ಹಾಕ್ತಿದ್ರು. ಇವ್ರು ಹಾಕ್ತಾರ ನೋಡಿದೇವೆ ನಾವು. ಇವರು ಟೀಕೆ ಮಾಡುದು, ಸುಳ್ಳು ಹೇಳುದು, ಇದರಲ್ಲಿ ಸುಳ್ಳು ಇವರ ಮನೆ ದೇವರು. ಇವರನ್ನು ಶಾಸಕರು ಜನರು ಅವರ ಗೆಲ್ಲಿಸಿದ್ದಾರೆ. ನಾನು ಸೋತಿದ್ದೇನೆ, ಕಾರ್ಕಳದಲ್ಲಿ ಕಾಂಗ್ರೆಸ್ ಸೋತಿರ್ಬೋದು. ಅದಕ್ಕೋಸ್ಕರ ಶಾಸಕನಾಗಿ ಅವನ ಕೆಲಸ ಏನು ಅದನ್ನು ಮಾಡುವಂತ ಗಮನ ಹರಿಸಬೇಕು. ಅದು ಬಿಟ್ಟು ಯಾರ ಬಗ್ಗೆ ಟೀಕೆ ಮಾಡ್ತಾ ಕುತ್ಕೊಳ್ಳೋದು. ನಮ್ಮ ಕಾರ್ಕಳ ಸ್ವಾತಂತ್ರ್ಯ ನಂತರ ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಮ್ಗೆ ಗೊತ್ತಿದೆ, ಇವತ್ತು 2 ಜಿಲ್ಲೆಯಲ್ಲಿ ಮೊದಲು ನವೋದಯ ಶಾಲೆ ಆಗಿದ್ದು ಹೆಬ್ರಿಯಲ್ಲಿ ಆಗಿದ್ದು. ನವೋದಯ ಶಾಲೆ ಅಂದ್ರೆ 6ರಿಂದ 12ರವರೆಗೆ ಮಕ್ಕಳಿಗೆ ಫ್ರೀ ಎಜುಕೇಶನ್. ಆನಂತರ ಡಿಗ್ರಿ ಕಾಲೇಜ್ ಆಗಿ ಫಸ್ಟ್ ಆಗಿದ್ದು ಹೆಬ್ರಿಯಲ್ಲಿ, ಮತ್ತೆ ಮಂಜುನಾಥ ಪೈ ಕಾಲೇಜ್ ಆಯಿತು. ಹಂತ ಹಂತವಾಗಿ ಕಾರ್ಕಳದಲ್ಲಿ ಹೈಸ್ಕೂಲ್ಗಳು, ಡಿಗ್ರಿ ಕಾಲೇಜುಗಳು, PUಗಳು ಬೈಲೂರು ಇರ್ಬೋದು, ನಮ್ಮ ಬಜಗೋಳಿ ಇರ್ಬೋದು, ಅಥವಾ ನಮ್ಮ ಬೆಳಮಾನಿ ಇರ್ಬೋದು, ಮುನಿಯಾಲ್ ಇರ್ಬೋದು, ಹೆಬ್ರಿ ಇರ್ಬೋದು, ಇದೆಲ್ಲ ಆಗಿದ್ದು ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮತ್ತೆ ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಅವರ ಪೀರಿಯಡ್ ಅಲ್ಲಿ ನಮ್ಮ ಕಾರ್ಕಳದ ಈಗ ಇರುವ 90ಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಿದ್ದು ಇವರ ಪೀರಿಯಡ್ ಅಲ್ಲಿ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂದ್ರೆ ಕೆಲವು ನಾಲಿಗೆ ಹರಡಿ ಬಿಡ್ತಾರೆ. ಸತೀಶ್ ಶೆಟ್ಟಿ ಅಂತ ಮುಟ್ಲುಬಾಡಿ ಒಬ್ಬ ಇದ್ದಾನೆ, ಇಲ್ಲಿ ಮಾವೇರ ಜೈನ್ ಅಂತ ಕಾರ್ಕಳದ ಅಕ್ರಮ ಕಟ್ಟಡಗಳ ಸರದಾರ. ಅವನು ಸುಳ್ಳು ಹೇಳಿ ಸುನಿಲ್ ಹತ್ರ ಬೆಡಿ ಬಿಡ್ತಾ ಉಳಿಕೊಂಡು ಅಷ್ಟೇ. ಜನರ ಮನಸ್ಸಿಗೆ ಜನರಿಗೆ ಕೆಲಸ ಮಾಡ್ಲಿಕ್ಕಲ್ಲ ಅಂತ ಕೆಟ್ಟ ಮಾತಾಡ್ತಾನೆ. ನಾನು ಅವರಾಗೆ ಮಾತಾಡಿದ್ರೆ ಅವರಿಗೆ ಡಿಫರೆನ್ಸ್ ಇಲ್ಲ. ಹಾಗೆ ನಾನು ಅವರ ವೈಯಕ್ತಿಕ ಮಾತಾಡೋದಂಗೆ ಅವಶ್ಯಕತೆ ಇಲ್ಲ, ನಾನು ಮಾತಾಡುದಿಲ್ಲ. ನನ್ನ ಸ್ಥಿತ ಪ್ರಜ್ಞೆ ನಂಗೆ ಗೊತ್ತಿದೆ ಎಲ್ಲಿ ಇರ್ಬೇಕಂತ.
ಹಾಗಾಗಿ ಇಂಥ ಕೆಟ್ಟ ಕೆಲಸ ಮಾಡೋ ಸುನೀಲ್ ಕುಮಾರ್ ನಾವು ಕಲಿಬೇಕಾದ್ರೆ 20 ವರ್ಷದಿಂದ ಕಾರ್ಕಳದಲ್ಲಿ ಒಂದೇ ಒಂದು ಮಕ್ಕಳಿಗೆ ಜಾಬ್ ಕೊಡುವಂಥದ್ದು, ಒಂದೇ ಒಂದು ಕೆಲಸ ಕೊಡುವಂಥದ್ದು, ಕೆಲಸ ಒಂದೇ ಒಂದು ಯಾವ್ದಾದ್ರು ಒಂದು ಇಂಡಸ್ಟ್ರಿ ಬಂದಿದ್ರೆ ಏನಾದ್ರೂ ಮಾಡಿದ್ರೆ ಸುನೀಲ್ ಕುಮಾರ್ ಹೇಳಿ, ಇಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಹೇಳಿ. ಖಾಲಿ ರಸ್ತೆಯನ್ನು ಅಗಲ ಮಾಡಿ ಕಮಿಷನ್ ತಿನ್ನುವುದಲ್ಲ. ನಾನೊಬ್ಬ ಪ್ರೊಫೆಷನಲ್ ಕಾಂಟ್ರಾಕ್ಟರ್, ಹೇಗೆ ಮಾಡಬೇಕು ಏನು ಮಾಡ್ಬೇಕಂತ ನಾನು ನನ್ನ BE ಮಾಡಿ MTech ಮಾಡಿ ಓದಿ ಸುಮಾರು 25 ವರ್ಷದಿಂದ ನನ್ನ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ನನ್ನನ್ನು ಮೆಟ್ಟಬೇಕಂತ 25 ವರ್ಷದಿಂದ ಸುನೀಲ್ ಕುಮಾರ್ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿದೆ. ಅದನ್ನು ನಾನು ಸಮಾಜ ಮುಂದೆ ಹೇಳುವುದಲ್ಲ, ಅದನ್ನು ಎದುರಿಸಿ ಮುಂದೆ ಬಂದ್ರೆ ಮಾತ್ರ ನಾವೊಂದು ಸಮಾಜದಲ್ಲಿ ಇರುವುದು. ಅದನ್ನು ಎದುರಿಸುವ ಶಕ್ತಿ ನನಗೆ ನಾನು ನಂಬಿದ ದೇವರು ಮತ್ತೆ ನನ್ನ ತಂದೆ ತಾಯಿ ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಅದಲ್ಲದೆ ಹೀಗೆ ಬಾಯಿ ಬಂದಾಗೆ ಕಾರ್ಕಳದಲ್ಲಿ ಮಾತಾಡುವ ಪ್ರವೃತ್ತಿ ಕೈದಾಗಬೇಕು. ಯಾರು ದ್ವೇಷ ರಾಜಕಾರಣ ಶುರು ಮಾಡಿದ್ದು? ಯಾರು ಕಾರ್ಕಳದಲ್ಲಿ ಜಾತಿ ರಾಜಕೀಯ ಶುರು ಮಾಡಿದ್ದು? ಗೋಪಾಲ್ ಭಂಡಾರಿ ಯಾರು ಯಾವ ದೊಡ್ಡ ಜಾತಿ ಸೇರಿದವರಲ್ಲ, ವೀರಪ್ಪ ಮೊಯ್ಲಿಯವರಲ್ಲ. ಆದರೂ ಎಲ್ಲ ಜನ ಏಕಮನಸ್ಸಿನಿಂದ ಒಳ್ಳೆಯವರಂತವರ ಗೆಲ್ಲಿಸ್ತಾ ಇದ್ರು. ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಕಳದಲ್ಲಿ ಜಾತಿ ರಾಜಕಾರಣ ಶುರು ಮಾಡಿದ ಏಕೈಕ ಕೆಟ್ಟ ವ್ಯಕ್ತಿ ಅಂದ್ರೆ ಸುನೀಲ್ ಕುಮಾರ್. ಯಾಕಂದ್ರೆ ಇವತ್ತು ಪರಶುರಾಮನ ಮೂರ್ತಿಯನ್ನು ಫೈಬರ್ ಮೂರ್ತಿ ಅಂತ ಇವತ್ತಿಗೆ ಇಟ್ಟೇನೆ ನಾನು. ಯಾಕಂದ್ರೆ ನಾವು ಅವತ್ತು ಪರಶುರಾಮ ಬೆಟ್ಟಕ್ಕೆ ಹೋಗುವಾಗ ನಮ್ಮ ಮಾನ್ಯ ಮಂಜುನಾಥ್ ಭಂಡಾರಿ ಅವರು, ನಮ್ಮ MLC ಅವರು ನಮ್ಮ ಜೊತೆಗಿದ್ರು, ಅವರನ್ನು ಕರ್ಕೊಂಡು ಹೋಗಿದ್ದು. ಅವರ ಕೈಯಲ್ಲಿ ಆವತ್ತು ಆ ಮೂರ್ತಿಯಿಂದ ತೆಗೆದ ಫೈಬರ್ ಪೀಸ್ ಅನ್ನು ನಾವು ಪತ್ರಿಕೆ ನಿಮ್ಮ ಎದುರಲ್ಲಿ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ಇವತ್ತು ಅಂತ ನಾನು ನನ್ನ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಪ್ರಮಾಣ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಯಾರಿಗಾದ್ರೂ ತಾಕತ್ತಿದ್ರೆ ಅವರು ಕಾರ್ಕಳ ಅಲ್ಲಿಗೆ ಬರಬೇಕು. ನಾನು ಅವರ ಪಶ್ಚಾತ್ತಾಪ ಯಾತ್ರೆ ಕಾರ್ಕಳದಿಂದ DC ಆಫೀಸ್ ಉಡುಪಿಗೆ ಪಶ್ಚಾತ್ತಾಪ ಯಾತ್ರೆ, ಅದು ಪರಶುರಾಮ ಆಗ್ಬೇಕಂತ ಯಾತ್ರೆ ಅಲ್ಲ, ಪಶ್ಚಾತ್ತಾಪ. ಅವರು ಬರ್ಲಿ, ಅಲ್ಲಿ ಹೋಗುವಾಗ ಬೈಲೂರಲ್ಲಿ ಅಮ್ಮ ದೇವಸ್ಥಾನ ಅಲ್ಲಿ ಬರ್ಲಿ. ನಾನು ಹೇಳ್ತೇನೆ, ನಾನು ಅವತ್ತು ತಂದದ್ದು, ನಾನು ಮನೆಯಿಂದ ತಂದದಲ್ಲ, ಪರಶುರಾಮನ ಮೂರ್ತಿಯಿಂದ ಕಿತ್ತ ಫೈಬರ್ ಪೀಸ್ ಅನ್ನೇ ತಂದದಂತ ನಾನು ಹೇಳ್ತೇನೆ. ಅದು ಆಯ್ತು, ಒಂದು ಹಂತದಾಯ್ತು. ಅಲ್ಲಿಂದ ಕದ್ಕೊಂಡು ಹೋದ್ರು. ಅಲ್ಲಿ ಊರಲ್ಲಿ ಅಡಗಿಸಿಟ್ಟು 4 ತಿಂಗಳು. ಹೇಳಿದ ಕೂಡಲೇ ಹೇಳಿದ್ರು, ಇಲ್ಲ ನಾಳ್ದು ಹೊರಗೆ ಬರ್ತದೆ. ನಾನು ಶುರು ಮಾಡಿ DC ಅವರು ಹೇಳಿದ್ರು, SP ಅವರು ಹೇಳಿದ್ರು, ಇದನ್ನು ತಗೊಂಡೋಗಿ. ನಾವು ಹೇಳಿದೆ, ನಮ್ಗೆ ಗುಮಾನೆ ಇತ್ತು, ಖಂಡಿತ ತಗೊಂಡೋಗ್ಲಿಲ್ಲ, ಇದು ಸುಳ್ಳು ಅಂತೇಳಿ. ಇದು ಅಲವೇರಿನ ಗೋಡನಲ್ಲಿ 4 ತಿಂಗಳಲ್ಲಿತ್ತು. ಅಂತ ಕೃಷ್ಣ ನಾಯಕ ಮಾಡ್ತಾ ಇದ್ದಾನೆ. ಆಯ್ತು, ಇನ್ನು ಸುನೀಲ್ ಕುಮಾರ್ ಪ್ರಭಾವ ಬೀರಿ ಅವರು ML ಶಾಸಕರಲ್ಲ, ಮಾಜಿ ಮಂತ್ರಿ ಅವರಲ್ಲ, ಹಿರಿಯರು ಕಂಚಿದಾನೆ ಪ್ರತಿಷ್ಠಾಪಿಸಬಹುದು. ನಾವು ಸ್ವಲ್ಪ ಸುಮ್ಮನೆ ಇದ್ದೇವೆ, ಇರ್ಲಪ್ಪ ಮಾಡ್ಲಿ, ನಮ್ದೇನಾಗ್ಬೇಕು ಅಲ್ಲಿ ಆಗ್ಬೇಕು, ಏನೋ ಪುರಾವಣಿ ಕೊಟ್ಟಿದ್ದಾರೆ, ಇವರು ದುಡ್ಡು ಕೊಟ್ಟಿರ್ಬೋದು, ಮಾಡಿಸ್ತಿರ್ಬೋದು, ಇವರ ಪಾಪವನ್ನು ತೋಳ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನಿದ್ದೆವು. ಈಗ ಬಂದ ರಿಪೋರ್ಟ್ ನೋಡಿದಾಗ ಇವರು ಏನು ಪುನಃ ಕೃಷ್ಣ ನಾಯಕನ ಹತ್ರ ಅವನ ಗೋಡನಲ್ಲಿ 6-8 ತಿಂಗಳಿಂದ ಮಾಡಿಸ್ತಿದ್ದಾರ, ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳಿದಂತ ಈಗಿನ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಈಗ ಸ್ಟೇಷನ್ ತಂದಿಟ್ಟ ಮೂರ್ತಿ ಸಮೇತ ಬೆಟ್ಟದಲ್ಲಿ ಇರುವುದೇನು ಆಯ್ತಲ್ವಾ, ಅದು ಮೇಲಿನ ಫೈಬರ್ ಮಿಶ್ರಿತ ಆಯ್ತು. ಈಗ ಇರುವುದನ್ನು ಒಂದಷ್ಟು ಪೇಂಟ್ ಕೊಟ್ಟು ಫೈಬರ್ ಲೇಪ ಹಾಕಿಟ್ಟದ್ದು ಈಗ ಸಹ ಅಲ್ಲಿ ಉಂಟು. ನಾನು ಹೇಳ್ಬೇಕಂತಿಲ್ಲ, ಅರ್ಧ ಮೂರ್ತಿ ನಿಂತುಕೊಂಡಿದೆ. ಪರಶುರಾಮನ ಮಹಿಮೆ ಅಲ್ಲದೆ ಇದು ಬೇರೇನಲ್ಲ. ಪರಶುರಾಮನ ಮಹಿಮೆ ಅಲ್ಲದಿದ್ರೆ ಅಲ್ಲಿ ಅರ್ಧ ಮೂರ್ತಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ರಥಾರಥಿ ಕಳ್ಳರು ಪೂರ್ತಿಯನ್ನು ಕಿತ್ತುಕೊಂಡು ತಗೊಂಡು ಹೋಗ್ತಿದ್ರು. ಇವತ್ತು ನಮ್ಮ ಪಕ್ಷದ ಬಗ್ಗೆ, ನನ್ನ ವೈಯಕ್ತಿಕ ಬಗ್ಗೆ ಬಾಯಿ ಬಂದದ್ದು ಮಾತಾಡ್ತಾರೆ. ಇವರು ಮನುಷ್ಯರ ಮೃಗಗಳಂತ ಗೊತ್ತಾಗ್ತಾ ಇಲ್ಲ. ಒಬ್ಬ ಮನುಷ್ಯ ಸುಳ್ಳು ಹೇಳಬೇಕು, ಒಂದು ಮಿತಿ ಬೇಕು. ಯಾರು ಖಂಡಿತ ರಾಜಕೀಯಕ್ಕೋಸ್ಕರ ಏನನ್ನು ಮಾಡಬಾರ್ದು. ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ಅಂತ ಯಾವತ್ತೂ ಸಂಸ್ಕೃತಿ ಇರಲಿಲ್ಲ, ಅಂತ ಯಾವತ್ತೂ ಸಂಸ್ಕಾರ ಇರಲಿಲ್ಲ. ಕೇವಲ ಮನುಷ್ಯನ ಲೂಟಿ ದುಡ್ಡು ಮಾಡುವುದು, ಅದರ ಜೊತೆಗೆ ಸಿಕ್ಕಿದವರ ಇನ್ವೆಸ್ಟ್ಮೆಂಟ್ ಮಾಡುವುದು, ಇಂಥದ್ದೇ ಕೆಟ್ಟ ಕೆಲಸ ಮಾಡ್ತಾ ಬರೋದು ನಾವು ಕಾರ್ಕಳದಲ್ಲಿ ನೋಡ್ತಾನೆ ಬಂದಿದ್ದೀವಿ. ಯಾರ ಬದುಕು ಕಟ್ಟಿ ಕೊಟ್ಟೋದಿಲ್ಲ. ಯಾಕಾದ್ರೂ ಒಬ್ಬರು ಇದ್ರೆ ಹೇಳಿ ಬದುಕು ಕಟ್ಟಿ, ಇಂಥ ಪಾಪದವನಿಗೆ ಸುನೀಲ್ ಕುಮಾರ್ ಸಹಾಯ ಮಾಡಿ ಅವನ ಬದುಕು ಕಟ್ಟಿ ಕೊಟ್ಟಿದ್ದಾರೆ ಸುನೀಲ್ ಕುಮಾರ್ ಅಂತ. ಎಲ್ಲರನ್ನು ಹೆದರಿಸಿ ದಮನಿಸಿ ತನ್ನ ಹತ್ರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನು ಸುನೀಲ್ ಕುಮಾರ್ ಮಾತಾಡ್ತಾ 20 ವರ್ಷದಿಂದ ಮಾಡ್ಕೊಂಡು ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಮತ್ತೆ ವೀರಪ್ಪ ಮೊಯ್ಲಿ ಅವರನ್ನು ತೇಜವಧೆ ಮಾಡಿದ್ದು ಇದೇ ಕಾರ್ಕಳದ ಬಂಡಿಮಠದ ಬಸ್ ಸ್ಟ್ಯಾಂಡ್ ಅಲ್ಲಿ ಲಾಟ ಹಿಡ್ಕೊಂಡು ಹುಡುಕಿದ್ದಾರೆ, ಎಲ್ಲಿದ್ದಾರೆ ಅಭಿವೃದ್ಧಿ ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಜನರ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಉಂಟು. ಇವತ್ತು ಪ್ರತಿ ಮನೆಯ ತಾಯಿಗೆ ಅಲ್ಲಿ ಮನೆಯಲ್ಲಿರುವ ಒಬ್ಬ ಮಹಿಳೆಗೆ 2,000 ರೂಪಾಯಿ ದುಡ್ಡು ಕೊಡುವುದಂದ್ರೆ ಏನು ತಮಾಷೆನಾ? ಅಕ್ಕಿ ಕೊಡು ತಮಾಷೆನಾ? ಇವರು ಅಷ್ಟು ಬಿಜೆಪಿಯವರು ವಿರೋಧಿಸುವುದಾದ್ರೆ ನಾಳೆಯಿಂದ ಕಾರ್ಕಳದ ಸಮಸ್ತ ಬಿಜೆಪಿಯವರು ಹೇಳಬೇಕು, ನಮಗೆ ಕಾಂಗ್ರೆಸ್ ದುಡ್ಡು ಬೇಡ ಅಂತ ಬರೆದುಕೊಳ್ಳಿ, ಯಾರ ಮನೆಗೂ ದುಡ್ಡು ಹೋಗುದಿಲ್ಲ. ಕರೆಂಟ್ ಬೇಡ ನಮಗೆ ಫ್ರೀ ಅಂತ ಬರೆದುಕೊಳ್ಳಿ, ಅವರ ಮನೆ ಕರೆಂಟ್ ಫ್ರೀ ಕೊಡುವುದಿಲ್ಲ. ಎಲ್ಲ ಸರ್ಕಾರ ಜನರಿಗೆ 2,000 4,000 ಕೊಡ ಬಡವರಿಗೆ. ಇವರು ಬಹಳ ಕಾಳಜಿ ಇದೆಯಲ್ಲ, ಇವರು ಬಹಳ ಸರ್ಕಾರದ ಕಾಳಜಿ ಇದ್ರೆ ಇವರು 4,000 ಬಡವರಿಗೆ ಕೊಡುವ, ಇವರು ವಾಪಸ್ ಬರೆದುಕೊಳ್ಳಿ ನಮ್ಗೆ ಬೇಡ ಅಂತೇಳಿ. ಮೊನ್ನೆ ಒಬ್ಬ ಬೋಳದಲ್ಲಿ ಹೇಳ್ತಾರೆ ಪಂಚಾಯತ್ನವರು, ಇಂಥ ಒಂದು ಜನಪ್ರತಿನಿಧಿಯಾದವರು, ಇವರು ಯಾವ ಲಜ್ಜೆ ಕೆಟ್ಟವರು ಅಂತ ಗೊತ್ತಿಲ್ಲ. ಆದ್ರೆ ಹೇಳ್ತಾರೆ ನಮ್ಗೆ ಈ ಗ್ಯಾರಂಟಿ ಯೋಜನೆ ಬಹಿಷ್ಕಾರ ಮಾಡಲಿ ಅವರು ನಾಳೆಯಿಂದ. ಇದು ಅವರ ತಾಕತ್ತು. ಈಗ ಇದ್ದಾರೆ 34ರಲ್ಲಿ 30 ಪಂಚಾಯತ್ ಬಿಜೆಪಿ ಉಂಟು. ನಾಳೆಯಿಂದ ಬಹಿಷ್ಕರಿಸಲಿ ಅವರು. 2,000 ರೂಪಾಯಿ ದುಡ್ಡು ನಮ್ಗೆ ಬೇಡ ಬರ್ದು, ನಾಳೆಯಿಂದ ಅವರ ಯಾಕಡೆ ದುಡ್ಡು ಬರಲ್ಲ. ಕರೆಂಟ್ ನಮ್ಗೆ ಫ್ರೀ ಬೇಡ ಬರೆದುಕೊಳ್ಳಿ, 10 ಕೆಜಿ ಅಕ್ಕಿ ಬೇಡ ಬರೆದುಕೊಳ್ಳಿ, ಸರ್ಕಾರಿ ಬಸ್ಸಲ್ಲಿ ಹೋಗುದು ಬೇಡ ಇವರು.
ಅವರ ಮದುವೆ ಇದ್ದಾರೆ, ದುಡ್ಡು ಬರುವುದು ಅಂತ ತಗೊಳ್ಳೋದು ಬೇಡ, ಇವ್ರು ಬಿಟ್ಟು ಇಲ್ಲಿ ಯಾರು ಇವ್ರು ತಗೊಳ್ಬೇಕಂತ ಹೇಳ್ತಿದ್ದಾರೆ. ಇವ್ರು ಗಟ್ಟಿ ಕೂಗಿದ ಕೂಡಲೇ, ಸುಳ್ಳನ್ನು ಪದೇ ಪದೇ ಹೇಳಿದ ಕೂಡಲೇ, ಒಂದು 4 ಜನ ಡೊಂಬರಾಟದವರ ಹತ್ರ ಏನು ಎಲ್ಲ ಇವರ ಹಿಂದೆ ನಲ್ಲಿಯವರ ಹತ್ರ ಹೇಳಿಸಿದ ಕೂಡಲೇ ಕಾರ್ಖಾನೆ ಕಾಂಗ್ರೆಸ್ ಅವರು ಹೆಜ್ಜೆ ಓಡ್ತಾ ಇರೋದು ಅಹಂಕಾರ ಬಂದಿದೆ. ಇದು ಉದಯ ಶೆಟ್ಟಿ ಅನ್ಯಾಯ ಮಾಡ್ತಾ ಅಂತ ಇದ್ದಾರೆ. ಇವರು ಮಾಡಿದ ಕಳ್ಳ ವ್ಯಾಪಾರ, ಇವರು ಮಾಡಿದ ಕಳ್ಳ ವ್ಯಾಪಾರ, ಅದನ್ನು ಕಾನೂನಿನ ಪ್ರಕಾರ ಹಿಡಿದು ಕೂಡಲೇ ಕಳ್ಳ ವ್ಯಾಪಾರಸ್ಥರು ಹಿಡಿದು ಅಂತ ಹೇಳ್ತಾರೆ. ಯಾಕೆ ಸರಿಯಾಗಿ ವ್ಯಾಪಾರ ಮಾಡಿದವರು ಮಾಡ್ತಾ ಇಲ್ಲ? ಎಲ್ಲರೂ ಮಾಡ್ತಾ ಇದ್ದಾರೆ. ಯಾರಿಗೆ ತೊಂದರೆ ಆಗಿದೆ ನಮ್ಮಿಂದ? ಯಾರು ಎದುರು ಬಂದು ಸಮಾಜದ ಎದುರು ಬಂದು ಹೇಳಿ, ನಾನು ಅವ್ರಿಗೆ ಉತ್ತರ ಕೊಡ್ತೇನೆ. ನಾನು ಮಾಡಿದ್ರೆ ಆ ಪಾಪವನ್ನು ನಾನು ಹೊತ್ತುಕೊಳ್ತೇನೆ. ಇವತ್ತು ಎಲ್ಲರೂ ಗಮನಿಸುವಂತ ಕೆಟ್ಟ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಇದನ್ನು ಯೋಚನೆ ಮಾಡಬೇಕು. ಇವರು 3ನೇ ಸಲ ಮಾಡಿದ ಮೂರ್ತಿ. ಒಂದ್ಸಲ ಸೊಂಟಗಿಂತ ಮೇಲಿದಾಯ್ತು, ಫೈಬರ್ ಕತ್ಕೊಂಡು ಹೋದ್ರು, ಇಲ್ಲ ಅಂತ ವಾದ ಮಾಡಿ ಮೊನ್ನೆ ನಾನು PL ಮರ್ದಿನ ಉಡುಪಿಯಲ್ಲಿ ಆಸ್ಪಾಸವಾಗಿ IB ಎದುರಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇದು ಹಿತ್ತಾಳಿದ್ದು ಕಾಂಗ್ರೆಸ್ ಅವ್ರದ್ದು ಗೊತ್ತಾಯ್ತಾ ಅಂತ ಹೇಳಿ. ಇವರು ಕಂಚಿದ್ದು ಮಾಡಿದಾರಾ? ಕಂಚು ಉಂಟಾ? ಕಂಚು ಉಂಟಾ ಅದರಲ್ಲಿ? ಅದಾಯ್ತು. ಪುನರಪಿ ಅವರ ಮಾಡಿಸಿದನ್ನು ಸಮೇತ ಬೆಂಗಳೂರಲ್ಲಿ, ಅದನ್ನು ಸಮೇತ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆ ಅಂತೇಳಿ ಈಗ ನಮ್ಮ ರಿಪೋರ್ಟ್ ಅಲ್ಲಿ ಬಂದಿದೆ. ನಾವು ಅದನ್ನು ರಿಪೋರ್ಟ್ ಬರುವಾಗ ಮಾತಾಡಬಾರ್ದು ಅಂತಿದ್ದೆ. ಆದ್ರೆ ಈಗ ನಾನು PL ಹಾಕಿದ್ದೇನೆ. ಗವರ್ಮೆಂಟ್ ಎದುರಲ್ಲಿ, ಕೋರ್ಟ್ ಎದುರಲ್ಲಿ ಇದನ್ನು ಆದಷ್ಟು ಬೇಗ ಮೂರ್ತಿ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಆ ಒಂದು ಕೇಂದ್ರವನ್ನು ಬಿಟ್ಟುಕೊಡ್ಬೇಕಂತ ನಾನೊಂದು ನನ್ನ ಏನು ಮನಸ್ಸಿನ ಇಂಗಿತ ಉಂಟು ಅದನ್ನು ವ್ಯಕ್ತಪಡಿಸಿದ್ದೇನೆ. ಅದನ್ನು ಹೇಳಿದ ಕೂಡಲೇ ಬಿಜೆಪಿ ಅವರಿಗೆ ಈಗ ಅವರಿಗೆ ನೆಲೆ ಇಲ್ಲದಂತಾಗಿದೆ ಕಾರ್ಕಳದಲ್ಲಿ. ನಾವಿನ್ನೇನು ಮಾಡುದು? ನಮ್ದು ಹೋಯ್ತಲ್ಲ ಎಲ್ಲ. ಇವರಿಗೆ 1 ವರ್ಷ ಹಾಕುವ ಮನೋಭಾವನೆ ಇಲ್ಲ. ಇವರು ಜನರ ರಕ್ತದಲ್ಲಿ ಆಡಬೇಕು, ಜನರ ಭಾವನೆಯಲ್ಲಿ ಆಡಬೇಕು, ಜನರಿಗೆ ತೊಂದರೆ ಮಾಡಬೇಕು, ಇದು ಮಾತ್ರ ಇವರ ಆಸೆ. ಅದಕ್ಕೆ ಆಸ್ಪತ್ರೆಗಳಿಗೆ ನಾವು ಹಾಕಿದಾಗ ಈಗ ನಮ್ಮನ್ನು ಗಮನಿಸುವಂತ ಕೆಲಸ ಮಾಡ್ತಾರೆ. ಕಾರ್ಕಳದ ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಪ್ರತಿ ಶನಿವಾರ ಆಯ್ತಾರ ಇದು ಎಂತ ಹಾರೆ ಪಿಕ್ಕಾಸ್ ಇಟ್ಕೊಂಡು ಹೊರಡ್ತಾರೆ. ಪೇಪರ್ ಬರ್ತದೆ ಸುನೀಲ್ ಕುಮಾರ್ ಶಂಕುಸ್ಥಾಪನೆ ಅಂತ. ಇಲ್ಲಿ ಸುನೀಲ್ ಕುಮಾರ್ ಮನೆಯಿಂದ ದುಡ್ಡ ಇದು ಅಲ್ಲಿ ಸುಮಾರು 20 ವರ್ಷದಿಂದ ನಕ್ಸಲೈಟ್ ಜಾಗದಲ್ಲಿ ಬ್ರಿಡ್ಜ್ ಆಗಿರ್ಲಿಲ್ಲ. ಫಸ್ಟ್ ಎನ್ಕೌಂಟರ್ ಆಗಿದೆ ಅಲ್ಲಿ. ಈಗ ಅಲ್ಲಿ 7 ಕೋಟಿ ರೂಪಾಯಿ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ ಅಲ್ಲಿ, ಮತ್ತೆ ಸೀತಾ ನದಿಯಲ್ಲಿ ಸೇರಿ. ಇವತ್ತು ಮೊನ್ನೆ ಬೈಲೂರಲ್ಲಿ ಈಗ ಪಶುಸಂಗೋಪನಾ ಕೇಂದ್ರ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಈಗ ಮೊನ್ನೆ ನಾವು ಎಲ್ಲ ಪ್ರತಿ ಶನಿವಾರ ಆಯ್ತಾರ ಆರೋಗ್ಯ ಹೋಗ್ತಾರೆ, ಶಂಕುಸ್ಥಾಪನೆ ಹೇಳಿದರು ಎಲ್ಲ ಈಗ ಅದು ಮಾಡೋದು ಕೈದಾಯ್ತು. ಈಗ ಹೊಸ ಡೊಂಬರಾಟ ಮುಟ್ಲುಪಾಡಿ ಸತೀಶ್ ಶೆಟ್ಟಿಯ ಮೂಲಕ ಏನು ಅಭಿವೃದ್ಧಿ, 0 ಅಭಿವೃದ್ಧಿ ಅಂತ ಅವ ಏನು ಜೀವನದಲ್ಲಿ ಮಾಡಿದ ಅಂತ ತೋರಿಸ್ಬೇಕು ಜನರ ಎದುರಲ್ಲಿ. ಇನ್ನೊಬ್ಬರ ಬಗ್ಗೆ ಬೊಗಳೆ ಬಿಡುವುದಲ್ಲ. ಆಯ್ತು. ಮೊನ್ನೆ ಈಗ ನಮ್ಮ ಮುಂಡೇರಲ್ಲಿ ಪಶುಸಂಗೋಪ ಇದರದ್ದು ನಮ್ಮ PSC 3 PSC ಸ್ಯಾಂಕ್ಷನ್ ಆಗಿದೆ. ಸ್ಟೇಜ್ ಅಲ್ಲಿ ನಿಂತುಕೊಂಡು ಸುಳ್ಳು ಹೇಳ್ತಾರೆ 10 ಲಕ್ಷ ರೂಪಾಯಿ ಅಂತ. ಅಲ್ಲಿ ಬದಿಯಲ್ಲಿ ಆಫೀಸರ್ ಹೇಳಿದ, ಇಲ್ಲ ಸರ್ ಒಟ್ಟಿ 60 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಇದರಲ್ಲಿ ಯಾರಿಗೆ ಸುಳ್ಳು ಹೇಳುದು? ಆ ನಂತರ ಪ್ರತಿ ವರ್ಷ 2 ವರ್ಷ ಆಯ್ತು, ಈಗ ಪ್ರತಿ ವರ್ಷ 250 ಕೋಟಿ ಆಗಿ ಕಾರ್ಕಳ ತಾಲೂಕಿಗೆ 500 ಕೋಟಿ ರೂಪಾಯಿ ಪ್ರತಿ ಬಡವರ ಯಾರಿಗೆ ಹಸಿವೆ ಉಂಟು ಅವರ ಮನೆಗೆ ಆ ದುಡ್ಡು ಹೋಗಿದೆ. ಅದು ಅಕ್ಕಿ ಇರ್ಬೋದು, ಕರೆಂಟ್ ಮೂಲಕ ಇರ್ಬೋದು, ಕ್ಯಾಶ್ ಮೂಲಕ ಇರ್ಬೋದು. ಇದು ಮಾಡಿದ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಹೆಮ್ಮೆಯ ಸರ್ಕಾರ. ನಮಗೆ ಆ ಒಂದು ಒಳ್ಳೆಯ ಮಾತಿದೆ. ಇವತ್ತು ಯಾವುದೇ ದೇವಸ್ಥಾನ ಇರ್ಬೋದು ಅಲ್ಲಿ ಯಾವತ್ತೂ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಿಜೆಪಿಯವರು ಬೆಳಿಗ್ಗೆ ಎದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾವತ್ತಾದ್ರೂ ನೀವು ರಾಜಕೀಯ ಮಾಡುವುದಾದ್ರೆ ದೇವಸ್ಥಾನ ಮತ್ತೆ ಶಾಲೆಯಲ್ಲಿ ಮಾಡಬೇಡಿ ಅಂತೇಳಿ. ಇದು ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿ ಇರ್ಬೋದು, ನಮ್ಮ ಎಲ್ಲರೂ ಹೇಳಿದ ಮಾತಿತ್ತು. ಇವತ್ತು ಬೆಳಿಗ್ಗೆ ಎದ್ದು ಮಾಡುವ ಸುನೀಲ್ ಕುಮಾರ್ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯ ಶುರು ಮಾಡುವ ದೇವಸ್ಥಾನ ಮತ್ತು ಶಾಲೆಯಲ್ಲಿ. ಇವರಿಗೆ ಏನಂತ ನಾವು ಹೇಳಿ? ಇಂಥ ಕೆಟ್ಟವರ ಒಂದು ದುರಾಡಳಿತ ಕೈದಾಗಬೇಕು. ವಿದ್ಯಾವಂತರು, ಪ್ರಜ್ಞಾವಂತರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇರಿಸಿಕೊಳ್ಬೇಕು. ಇವರನ್ನು ಗಮನಿಸಬೇಕು. ಇವರು ಪುನರಪಿ 3ನೇ ಸಲ ಸಹ ಸುಳ್ಳು ಮೂರ್ತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಏನಾದ್ರೂ ಒಂದು ಚೂರು ದೇವಸ್ಥಾನ, ದೇವರು ಅಥವಾ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದ್ರೆ ಇವರು ಬೈಲೂರಿನ ಮಾರಿಗುಡಿಗೆ ಬರಬೇಕು. ನಾವು ಬೇಕಾದ್ರೆ ಅವರು ಬರೋ 6ನೇ ತಾರೀಕು ದಿವಸ ಅಲ್ಲೇ ಕಾಯ್ತಾ ಇರ್ತೇವೆ. ಅವರು ಆ ದಿವಸ ಮಾರಿ ಪೂಜೆ ಸಹ ಉಂಟು. ಇವತ್ತು ಮಂಗಳವಾರ ಮತ್ತೆ ನಾಳೆ ಅಲ್ಲಿ ಮಾರಿ ಪೂಜೆ, ನಾಳೆ ಅವರ ರ್ಯಾಲಿ ಇದೆ. ಅವ್ರು ಬರ್ಬೇಕು, ಅಲ್ಲಿಗೆ ಹೇಳಬೇಕು. ಅಲ್ಲಿ 5 ಪೀಸ್ ಉದಯ್ ಶೆಟ್ಟಿ ಅವರು ಆ ದಿವಸ ಮಂಜುನಾಥ್ ಭಂಡಾರಿ ಒಟ್ಟು ಹೋಗಿ ತೆಗೆದುಕೊಂಡು ತೋರಿಸಿದ್ದು ಅದು ಅದರ ಮೂರ್ತಿಯಲ್ಲಿದ್ದದಲ್ಲ, ಇದು ಉದಯ್ ಕುಮಾರ್ ಶೆಟ್ಟರು ಮತ್ತೆ ಕಾಂಗ್ರೆಸ್ ತಂದ ಅಂತ ಹೇಳಿದ್ರೆ ಸಾಕು, ನಾವು ಅಲ್ಲಿಗೆ ಬಿಡ್ತೇವೆ. ಮತ್ತೆ ಇಷ್ಟು ಹೇಳ್ತಾ, ಮಾವಿನ ಗಿಡದು ಎಲುಬಿಲ್ಲದ ನಾಲಿಗೆ ನಿಮ್ಗೆ ಗೊತ್ತಿರ್ಬೋದು. ಅವ ಏನ್ ಮಾತಾಡ್ತಾನೋ ಅವನಿಗೆ ಗೊತ್ತಿಲ್ಲ, ಅವನಿಗೆ ಸ್ಥಿತ ಪ್ರಜ್ಞೆ ಇಲ್ಲ ಅಂತ ನಂಗೆ ಇಲ್ಲ ಅಂತಿಲ್ಲ. ನಾನು ಅವ ಮಾತಾಡಿದ ನಾನು ಹಾಗೆ ಮಾತಾಡೋದಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಅವನು ಹೇಗೆ ಗೌರವ ಇರ್ಬೇಕು ಗೊತ್ತಿಲ್ಲದಿರ್ಬೋದು. ಅವನಿಗೆ ಒಬ್ಬ ಇದಾಗಿದ್ದ ಅವನ ಬಗ್ಗೆ ನಾನು ಮಾತಾಡೋದಿಲ್ಲ. ಅವ್ನು ಬಿಟ್ಟು ಬಿಡಿ, ಅದು ಲೆಕ್ಕಕ್ಕಿಲ್ಲ. ಅದು DK ಶಿವಕುಮಾರ್ ಹತ್ರ ನಾನು ಸುಮಾರು ನಾನು ಹೇಳಿದ್ದೆ, ಸರ್ ಹೀಗೆ ಕಾರ್ಕಳ ಕ್ಯಾಟ್. ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ಎಣಿಸಿದ್ರು ಒಬ್ಬ ಮಂತ್ರಿ ಆದವ, ಒಬ್ಬ ಇಷ್ಟೊಂದು ಜವಾಬ್ದಾರಿ ಸಹ 4 ಸಲ ಶಾಸಕ ಆದವ, ಶೆಟ್ರು ಹಾಗೆಲ್ಲ ಮಾಡ್ತಾನವ, ಅಷ್ಟೊಂದು ಕೆಟ್ಟ ಕೆಲಸ ಮಾಡ್ತಾನ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಕರೆದು 2.5 ಕೋಟಿ ರೂಪಾಯಿ ಕಲ್ಚರಲ್ ಖರ್ಚು ಮಾಡಿ 2 ಕೋಟಿ ಮೂರ್ತಿಯ ಸ್ಥಾಪನೆ ಮಾಡುವ ಯೋಗ್ಯತೆ ಅಲ್ವಾ ಕೇಳಿದಾಗ, ನೀವು ಬನ್ನಿ ಸರ್ ಅಂತ ಕಾಪು ಮಾರಿಯಮ್ಮ ದೇವಸ್ಥಾನ ಪ್ರತಿಷ್ಠೆ ಬಂದ ಕರ್ಕೊ ಬಂದೆ. ಆಗ ಅವ್ರು ನೋಡಿ ಹೇಳಿದ್ರು, ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ. ಯಾರಾದ್ರೂ ಹೇಳಿದ್ರೆ ನಂಬಲಿಕ್ಕೆ ಆಗುದಿಲ್ಲ, ನೋಡಿದ್ರೆ ಮಾತ್ರ ನಂಬಲಿಕ್ಕೆ ಆಗ್ತದೆ ಅಂತ. ಆಗ ನೋಡಿ ಹೇಳಿದ, ದಿಗ್ಭ್ರಮೆ ಆಯ್ತು ನೋಡಿ, ಇಷ್ಟು ಕೆಟ್ಟ ಕೆಲಸ ಮಾಡಿದಾರ. ಹಾಗಾದ್ರೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು.
ಇದ್ರಲ್ಲಿ ಯಾರು ತಪ್ಪಿಸ್ತಾರೆ ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ನಾನು ಹೇಳಿದೆ. ಇದು ಯಾವ ನಿರ್ಮಿತಿ ಕೇಂದ್ರ ಮಾಡಿರ್ಬೋದು, ಮೂರ್ತಿ ಮಾಡಿರೋ ತಪ್ಪಾಗ್ಲಿಕ್ಕಿಲ್ಲ. ಇದು ಸುನೀಲ್ ಕುಮಾರ್ ಚುನಾವಣೆಗೋಸ್ಕರ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿಸಿದ್ದು. ಯಾಕಂದ್ರೆ ಅವರು ಸುಳ್ಳಿನ ಕಂತೆಲ್ಲ ಮುರಿದು ಬಿದ್ದಿದೆ. ಅವತ್ತು ಸುಚೇತಾ ಶೆಟ್ಟಿ ಹೇಳಿದ್ರು, ಗೋಪಾಲ್ ಭಟ್ ತಾಯಿ ಹೆಸರು ಹೇಳಿದ್ರು, ವೀರಪ್ಪ ಮೊಯ್ಲಿ ಲಾಟ ಹಿಡ್ಕೊಂಡು ಹುಡುಕಿದ್ರು ನಮ್ಮ ಬಡ್ಡಿ ಮಠದಲ್ಲಿ. ಈಗ ಅದೆಲ್ಲ ಮುಗ್ದ ನಂತರ ಈಗ ದೇವರನ್ನೇ ವಂಚಿಸ್ಲಿಕ್ಕೆ ಹೊರಟಿದ್ದಾರೆ. ಇಂಡಿಯಾದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಅಲ್ಲ, ಜಗತ್ತಲ್ಲಿ ಇಷ್ಟು ದೊಡ್ಡ ಒಂದು ಯಾವುದೇ ಧರ್ಮದ ಬಗ್ಗೆ ಅಪಚಾರ ಆಗುದು ಎಲ್ಲಿ ಸಹ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೇನೆ.